ಬೇಸಿಗೆಯ ಆರಂಭದಲ್ಲೇ ಭೂಮಿಗೆ ಮಳೆಯ ಸಿಂಚನವಾಗಿದೆ. ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಸುಮಾರು ಒಂದು ಅರ್ಧ ಗಂಟೆ ತನಕ ಮಳೆಯಾಗಿದೆ. ಕೆಲವು ಕಡೆ ಎಲ್ಲ ತಂಪು ವೆದರ್, ಕೂಲ್ ಆಗಿದೆ. ಒಂದು ರೀತಿಯಲ್ಲಿ ಅನಾಹುತಗಳು ಕೂಡ ಆಗಿದೆ. ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಬೇಸಿಗೆ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ. ಯಲಹಂಕದ ಓಲ್ಡ್ ಟೌನ್ನಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇನ್ನು ಬ್ಯಾಟರಾಯನಪುರದಲ್ಲಿ ಕಾಂಪೌಂಡ್ ಒಂದು ಕುಸಿದು ಬಿದ್ದಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಬಳಿ ಮರ ಒಂದು ಧರೆಗುರುಳಿದೆ. ಇನ್ನು ಬೆಟ್ಟಳ್ಳಿ ಲೇಔಟ್ನ ರಸ್ತೆಗಳಲ್ಲಿ ನಿಂತಿದೆ ಮಳೆ ನೀರು. ಅದರಲ್ಲೂ ಬೆಂಗಳೂರು ಔಟ್ಸ್ಕಟ್ಸ್ ಅಥವಾ ಬೆಂಗಳೂರು ಪೂರ್ವ ಭಾಗ, ಉತ್ತರ ಭಾಗದಲ್ಲಿ ಹೆಚ್ಚೆಚ್ಚು ಮಳೆಯಾಗಿರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥ. ಕೆಲವು ಕಡೆ ಎಲ್ಲ ಪಾಪ ಬಿಸಿಲಿಗೆ ಕಾದು ಬಿಟ್ಟಿರುತ್ತೆ, ಕಾದಿ ಶಿಥಿಲವಾಗಿರುತ್ತೆ ಮರಗಳು. ಅಂಥ ಮರಗಳು ಒಂದೊಂದೇ ಮಳೆಗೆ ಧರೆಗುರುಳುತ್ತವೆ. ನೋಡಿ ಎಷ್ಟು ಕಡೆ ಯಲಹಂಕ ಓಲ್ಡ್ ಟೌನ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ದೃಶ್ಯದಲ್ಲಿ ತಾವೀಗ ಅದು ನೋಡ್ತಾ ಇದ್ದೀರಾ ಯಲಹಂಕದ ದೃಶ್ಯವನ್ನು. ಇಷ್ಟೊಂದು ಮಳೆ ಸುರಿತಾ ಅಂತ ಅನ್ಕೋಬೇಡಿ. ತಗ್ಗು ಪ್ರದೇಶದ ಜಾಗ, ಸ್ವಲ್ಪ ಮಳೆ ಸುರಿದ್ರೂ ಕೂಡ ಇವ್ರು ಎಚ್ಚೆತ್ಕೋಬೇಕು. ಈಗಲೇ ಇದನ್ನು ಅರ್ಥ ಮಾಡಿಕೊಂಡು ಈಗ ಅದನ್ನು ರಿಪೇರಿ ಮಾಡಿಸ್ಕೋಬೇಕು. ಇಲ್ಲ ಮಳೆಗಾಲ ಆರಂಭ ಆದಮೇಲಂತೂ ಅನುಭವಿಸ್ಬೇಕಾಗುತ್ತೆ. ಇದೊಂದು ಸ್ಯಾಂಪಲ್, ಸುಮ್ಮನೆ ಒಂದು ಸ್ಯಾಂಪಲ್ ಇದೆ ಅಷ್ಟೇ. ಒಂದು ಎಚ್ಚರಿಕೆ ಕೊಟ್ಟಿದೆ ಮಳೆ. ನಾನು ಬಂದರೆ ಹೆಂಗಿರುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಇದೊಂದು ಸಿಂಪಲ್ ಎಕ್ಸಾಂಪಲ್. ಇನ್ನು 10ಕ್ಕೂ ಹೆಚ್ಚು ಮನೆಗಳಿಗೆ ಈ ಭಾಗದಲ್ಲಿ ನೀರು ನುಗ್ಗಿದೆ. ನೋಡಿ ನೀರನ್ನೆಲ್ಲ ಹೊರಗಾಗ್ತಾ ಇದ್ದಾರೆ ಪಾಪ ಅವರು. ತಗ್ಗು ಪ್ರದೇಶದ ಮನೆಗಳಿಗೆ ಹೀಗೇನೆ, ಏನೂ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಮೋರಿ ಬ್ಲಾಕ್ ಆಗಿರುತ್ತೆ, ನೀರು ಸರಿಯಾಗಿ ಹರ್ಕೊಂಡು ಹೋಗಲ್ಲ. ಹೀಗೆಲ್ಲ ಇದ್ದಾಗ ನೀರು ಎಲ್ಲಿ ಹೋಗಬೇಕು? ಒಳಚರಂಡಿ ವ್ಯವಸ್ಥೆ ಅಂತೂ ತೀರಾ ಕೆಟ್ಟದಾಗಿದೆ ಬೆಂಗಳೂರಿನಲ್ಲಿ. ಹೀಗೆಲ್ಲ ಇದ್ದಾಗ ಏನು ಮಾಡಬೇಕು? ಪರಿಸ್ಥಿತಿ ಬೇರೆ ದಾರಿ ಇಲ್ಲ. ಹಾಗಾಗಿ ಈಗ ಪಾಪ ಆ ಭಾಗದ ಜನ ಅನುಭವಿಸ್ಬೇಕು. ಅದರಲ್ಲೂ ಈ ಯಲಹಂಕ ಭಾಗ, ಕೋಗಿಲು ಕ್ರಾಸು, ಈ ಸುತ್ತಮುತ್ತ ಭಾಗದಲ್ಲಂತೂ ನಾವು ಪ್ರತಿ ಮಳೆಗಾಲದಲ್ಲೂ ನೋಡ್ತಾನೇ ಇರ್ತೀವಿ ಸಮಸ್ಯೆಗಳನ್ನ. ಒಂದಾ ಎರಡಾ ಅಂತಂದ್ಬಿಟ್ಟು ಈಗಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದೆ. ಇನ್ನು ಬ್ಯಾಟರಾಯನಪುರದಲ್ಲಿ ಕಾಂಪೌಂಡ್ ಒಂದು ಕುಸಿದು ಬಿದ್ದಿದೆ. ಅಲ್ಲಲ್ಲಿ ಸಮಸ್ಯೆಗಳು ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ನಮ್ಮಲ್ಲಿ ರಾಜಕಾಲುವೆಗಳ ನಿರ್ವಹಣೆ ಒಂದು ಚೂರು ಸರಿಯಿಲ್ಲ, ಕೆಟ್ಟದಾಗಿದೆ. ರಾಜಕಾಲುವೆ ನಿರ್ವಹಣಾ ಸಮಿತಿ ಅಂತಲೇ ಇದೆ BBMP ಒಂದು ಪೋಸ್ಟ್. ಅದು ಯಾರಿದ್ದಾರೋ ಆ ಸಮಿತಿನಲ್ಲಿ, ಅದೇನು ಕತೆನೋ, ಅವ್ರು ಅದೇನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ರಾಜಕಾಲುವೆಗಳು ಸುಸ್ಥಿತಿಯಲ್ಲಿದ್ದುಬಿಟ್ರೆ ಮಳೆಯಿಂದ ಅರ್ಧ ಅವಾಂತರಗಳನ್ನ ತಪ್ಪಿಸ್ಬೋದು, ಮಳೆಯಿಂದ ಆಗುವಂತಹ ಅನಾಹುತಗಳನ್ನ ತಪ್ಪಿಸ್ಬೋದು. ಯಾಕೆ ರೋಡಲ್ಲಿ ನಿಂತ್ಕೊಳ್ಳುತ್ತೆ ನೀರು? ಒಳಚರಂಡಿ ವ್ಯವಸ್ಥೆ ಇಲ್ಲ, ನೀರು ಎಲ್ಲಿಗೆ ಹರಿದೋಗುತ್ತೆ? ಅದಕ್ಕೆ ನಿಂತ್ಕೊಳ್ಳುತ್ತೆ. ಈ ಮರಗಳು ಬೀಳೋದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಬಿಡಿ. ಕೆಲವೆಲ್ಲ ಮರಗಳು ಒಣಗಿರುತ್ತವೆ, ಅದು ಬಿದ್ದಿರುತ್ತೆ. ಬೆಟ್ಟಳ್ಳಿ ಲೇಔಟ್ನಲ್ಲಿ ರಸ್ತೆಗಳಲ್ಲಿ ಮಳೆ ನೀರು ನಿಂತಿದೆ. ಇವೆಲ್ಲ ಬೆಂಗಳೂರಿನ ದೃಶ್ಯ ತಾವು ನೋಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಬೇರೆ ಬಡಾವಣೆಗಳಲ್ಲಿ ಮಳೆಯಿಂದಾಗಿರುವ ಅನಾಹುತ. ಇನ್ನೂ ಬೇಸಿಗೆಯ ಆರಂಭದಲ್ಲೇ ಇದ್ದೀವಿ ನಾವು. ಮುಂದಿನ ತಿಂಗಳು ಏಪ್ರಿಲ್ಗೆ ಬಂದರೆ ನಾವು ಬೇಸಿಗೆ ಮಿಡ್ಗೆ ಬಂದಿದ್ದೀವಿ ಅಂತ ಅರ್ಥ. ಬೇಸಿಗೆ ಮಿಡ್ ಮತ್ತು ಏಪ್ರಿಲ್ ಅರ್ಧವಾಗಿ, ಏಪ್ರಿಲ್ 15ರ ನಂತರ ತೀವ್ರವಾಗುತ್ತೆ ಬೇಸಿಗೆ. ಮೇನಲ್ಲೂ ಹಾಗೆ ಇರುತ್ತೆ. ಜೂನ್ಗೆ ಮುಂಗಾರು ಆಗಮನ ಆಗೋದು. ಅಲ್ಲಿ ತನಕ ಮಧ್ಯೆ ಈ ಥರ ಮಳೆ ಬರ್ತಾ ಇರುತ್ತೆ ಯಾವಾಗಲಾರು ಒಂದೊಂದು ಸರ್ತಿ. ಬಟ್ ಇದರಿಂದ ಆ ಕ್ಷಣಕ್ಕೆ ನಿಮಗೆ ಕೂಲ್ ವೆದರು, ಆಮೇಲೆ ಮತ್ತೆ ಧಗೆ ಜಾಸ್ತಿ ಆಗುತ್ತೆ. ನೀರು ಭೂಮಿ ಒಳಕ್ಕೆ ಇಂಗುವ ತನಕ, ಇಂಗಿದ ಮೇಲೆ ಒಳಗಿರೋ ಭೂಮಿ, ಆ ಕಾದಿರೋ ಭೂಮಿಯ ಹೀಟೆಲ್ಲ ಹೊರಗೆ ಬರುತ್ತೆ. ಅವಾಗ ಶೆಕೆ ಜಾಸ್ತಿ ಆಗುತ್ತೆ. ನೋಡ್ತಾ ಇರಬೇಕಾದ್ರೆ ಇನ್ನೊಂದು ವಾರ ಮಳೆ ಬರಲಿಲ್ಲ ಅಂದರೆ ಶೆಕೆ ಜಾಸ್ತಿ ಆಗಿಬಿಡುತ್ತೆ. ಅದರ ನಡುವೆ ಬಂದ ಮಳೆಗೆ ಇಷ್ಟು ಸಮಸ್ಯೆಗಳು.